ಹಾಯ್, ನಮಸ್ಕಾರ. ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಕಳೆದೆರಡು ದಿನಗಳ ಹಿಂದೆ ದೆಹಲಿಯಲ್ಲಿ ಬರ್ಬರ ಕೃತ್ಯವೊಂದು ನಡೆದಿದೆ. 22ರ ಹರೆಯದ ಯುವತಿಯನ್ನ ಬರ್ಬರವಾಗಿ ಅತ್ಯಾಚಾರವೆಸಗಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿದವರು ಯಾರು, ಆ ಯುವತಿ ಯಾರು, ಈ ಕೊಲೆ ಹೇಗಾಯಿತು, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ದೆಹಲಿಯಲ್ಲಿ ನಡೆದಂತಹ ಯುವತಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ವಿವರವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆ ಯುವತಿ IIT ಎಕ್ಸಾಮ್ನ ಪರೀಕ್ಷೆ ಬರೆದು ಪಾಸ್ ಆಗಿ ನಂತರ UPSC ಪರೀಕ್ಷೆಗೆ ಓದ್ತಾ ಇರ್ತಾಳೆ. ಅಂದ್ರೆ ದೊಡ್ಡ ಅಧಿಕಾರಿ ಆಗ್ಬೇಕು ಅನ್ನೋ ಆಸೆಯಿಂದ ಅವಳು ಓದ್ತಿರ್ತಾಳೆ. ಅವಳ ತಂದೆ ಕೂಡ ಕಂದಾಯ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಿದ್ದವರು. ಹಾಗಾಗಿ ಅವಳಿಗೂ ಕೂಡ ಆ ಆಸೆ ಇರುತ್ತೆ. ಈ ರೀತಿ ಯಾವತ್ತಿನಂತೆ ಅವತ್ತು ಕೂಡ ಅವಳು ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಓದಕ್ಕೆ ಅಂತ ಕುತ್ಕೊಳ್ತಾಳೆ. ಮಗಳು ಓದ್ತಿರೋದನ್ನ ನೋಡಿದಂತ ಅಪ್ಪ ಅಮ್ಮ ಎಂದಿನಂತೆ ಅವರ ದಿನಚರಿ ಬೆಳಗ್ಗೆ ಜಿಮ್ಗೆ ಅಂತೇಳಿ ಮನೆಯಿಂದ ಹೊರಡ್ತಾರೆ. ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಬಾಗಿಲು ತೆಗೆದು ನೋಡಿದ್ರೆ ಮಗಳು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಕೂಡಲೇ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವಳು ಅಷ್ಟರಲ್ಲಾಗ್ಲೇ ಸತ್ತಿದ್ದಾಳೆ ಅಂತ ಡಾಕ್ಟರ್ ಹೇಳ್ತಾರೆ. ತಕ್ಷಣ ಪೊಲೀಸರು ಬರ್ತಾರೆ. ಯಾರು ಮಾಡಿದ್ದು, ಹೇಗ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲಿ ಹೇಳತ್ತೆ. ಇದೆಲ್ಲದಕ್ಕೂ ಉತ್ತರ ಮುಂದೆ ಸಿಗತ್ತೆ. ಆ ಹುಡುಗಿಯ ತಂದೆ ಕಂದಾಯ ಅಧಿಕಾರಿ ಅಂತ ನಾನು ಹೇಳಿದೆ. ಅವರು ತಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂತ ಇನ್ನೊಬ್ರು ಉದ್ಯೋಗಿ ಸಲಹೆಯಂತೆ ಅವರು ಹೇಳಿದ ರಾಹುಲ್ ಮೀನಾನ ಮನೆ ಕೆಲಸಕ್ಕೆ ಅಂತ ಇಟ್ಕೊಳ್ತಾರೆ. 1.5 ವರ್ಷ ರಾಹುಲ್ ಮೀನಾ ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಕಳೆದ 1.5 ತಿಂಗಳ ಹಿಂದೆ ಅವನ ಹಣಕಾಸಿನ ಅಶಿಸ್ತು ಇದೆಲ್ಲವನ್ನ ತಿಳಿದಂತ ಅದೇ ಸ್ನೇಹಿತರು ಅವನನ್ನ ಕೆಲಸದಿಂದ ಬಿಡಿಸಿ ಅಂತ ಸಲಹೆ ಕೊಡ್ತಾರೆ. ಅದರಂತೆ ಆ ಕಂದಾಯ ಅಧಿಕಾರಿ ಅವನನ್ನ ಕೆಲಸದಿಂದ ತೆಗಿತಾರೆ. ಇದಾದ ಮೇಲೆ ಯಥ ಪ್ರಕಾರ ಅವ್ರ ಜೀವನ ಸಾಗಿರುತ್ತೆ. ಆದ್ರೆ ಅವತ್ತು ನಡೆದಿದ್ದು ಮಾತ್ರ ಬೇರೆ. ಅವ್ರು ಯಾರು ಕನಸು ಮನಸ್ಸಿನಲ್ಲೂ ಊಹೆ ಮಾಡಿರದಂತ ಘಟನೆ. ಅಂದು ಬೆಳಗ್ಗೆ ಅಪ್ಪ ಅಮ್ಮ ಜಿಮ್ಗೆ ಹೋದ ನಂತರ ಆ ಕೆಲಸದ ಹುಡುಗ ರಾಹುಲ್ ಮೀನಾ ಆ ಮನೆಗೆ ಬರ್ತಾನೆ. ಬಂದು ಮನೆ ಒಳಗಡೆ ಅಂದ್ರೆ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರು ವಾಸ ಇರ್ತಾರೆ. ಅವರಿದ್ದಂತ ಫ್ಲೋರ್ಗೆ ಇವನು ಸಲೀಸಾಗಿ ಹೋಗ್ತಾನೆ. ಆದ್ರೆ ಹಾಗೆ ಹೋಗೋದು ಅಷ್ಟು ಸುಲಭ ಇರಲ್ಲ. ಯಾಕೆಂದ್ರೆ ಆ ಅಪಾರ್ಟ್ಮೆಂಟ್ನ ಗೇಟ್ಗೆ ಕೂಡ ಡಿಜಿಟಲ್ ಲಾಕ್ ಇರುತ್ತೆ. ಪ್ರತಿಯೊಂದು ಫ್ಲೋರ್ಗೆ ಅಂತಸ್ತಿಗೂ ಒಂದೊಂದು ಸಪರೇಟ್ ಬಟನ್ ಇರುತ್ತೆ. ಆ ಗೇಟ್ ಪಕ್ಕ ಇರುವಂತಹ ಬಟನ್ ಅಲ್ಲಿ ಯಾವ ಫ್ಲೋರ್ ಹೋಗ್ಬೇಕು ಆ ಫ್ಲೋರ್ನ ಬಟನ್ ಒತ್ತಿದ್ರೆ ಕ್ಯಾಮ್ರಾ CCTV ಕ್ಯಾಮ್ರಾ ಆನ್ ಆಗುತ್ತೆ. ಆ CCTV ಕ್ಯಾಮ್ರಾದಲ್ಲಿ ಇವ್ರು ಯಾರು ಅಂತ ನೋಡಿ ನಂತರ ಅವ್ರ ಗೇಟ್ ಅನ್ನ ಆಟೋಮೆಟಿಕ್ ಆಗಿ ಓಪನ್ ಮಾಡ್ತಾರೆ. ಅಥವಾ ಅವ್ರ ಹತ್ರ ಮೊದಲೇ ಆಕ್ಸೆಸಿಬಲ್ ಇದ್ರೆ ಅಂದ್ರೆ ಕೆಲಸದವ್ರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಅವ್ರಿಗೆ ಮಾತ್ರ ಮೊದಲೇ ಆಕ್ಸೆಸಿಬಿಲಿಟಿ ಇಟ್ಟಿರ್ತಾರೆ. ಹಾಗಾಗಿ ಅವ್ರ ಮುಖ ನೋಡ್ತಿದ್ದಂಗೆನೆ CCTV ಕ್ಯಾಮ್ರಾ ಗೇಟ್ ಓಪನ್ ಮಾಡುತ್ತೆ. ಈ ತರ ವ್ಯವಸ್ಥೆ ಇದ್ದಂತ ಅಪಾರ್ಟ್ಮೆಂಟ್ ಒಳಗಡೆ 1.5 ತಿಂಗಳಿಂದ ಕೆಲಸ ಮಾಡ್ತಿದ್ದಂತ ರಾಹುಲ್ ಮೀನಾಗೆ ಒಳಗಡೆ ಹೋಗೋದು ಕಷ್ಟ ಆಗೋದಿಲ್ಲ. ಅವನು ಒಳಗಡೆ ಹೋದ್ಮೇಲೆ ಸೀದಾ ಲಿಫ್ಟ್ ಅಲ್ಲಿ ಮೇಲ್ ಹೋಗ್ತಾನೆ. ಮೆಟ್ಟಿಲ್ ಇರುತ್ತೆ. ಬಹುಶಃ ಅವನು ಮೆಟ್ಲತ್ಕೊಂಡು ಹೋಗಿದ್ರೆ ಆ ಅಕ್ಕಪಕ್ಕದ ಮನೆಯವರು ಆ ಫ್ಲೋರ್ ಅಲ್ಲಿ ಇರೋಂಥ ಮನೆಯವ್ರಿಗೆ ಅವನು ಕಾಣಿಸ್ತಿದ್ದ. ಆದ್ರೆ ಅವನು ಆ ಕೆಲಸ ಮಾಡಲ್ಲ. ಲಿಫ್ಟ್ ಅಲ್ಲಿ ಹೋಗ್ತಾನೆ. ಸೀದಾ ಇವರು ಕಂದಾಯ ಅಧಿಕಾರಿಯ ಮನೆಯ ಗೇಟ್ಗೆ ಹೋಗಿ ನಿಂತ್ಕೊಳ್ತಾನೆ. ಅಲ್ಲಿ ಗೇಟ್ ಓಪನ್ ಮಾಡ್ತಾನೆ. ಅವನಿಗೆ ಗೊತ್ತಿರುತ್ತೆ ಆ ಮನೆಯ ಬಾಗಿಲನ್ನು ತೆರೆಯುವ ಕಾರ್ಡ್ ಅಲ್ಲೇ ಶೂ ರ್ಯಾಕ್ ನಲ್ಲಿ ಇಟ್ಟಿರ್ತಾರೆ ಅನ್ನೋದು. ಮನೆ ಕೆಲಸದವಳು ಬರ್ತಾಳೆ ಅಂತ ಹೇಳಿ ಅವಳಿಗೆ ಬಾಗಿಲು ತಗೊಂಡು ಒಳಗ್ ಬರೋದಿಕ್ಕೆ ಅವರು ಎಕ್ಸ್ಟ್ರಾ ಒಂದು ಕಾರ್ಡ್ ಅನ್ನ ಅಲ್ಲಿ ಇಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಮಗಳು ಬೆಳಗಿನ ಹೊತ್ತು ರೂಫ್ ಟಾಪ್ ಅಲ್ಲಿ ಇರುವಂತ ರೂಮ್ ನಲ್ಲಿ ಪ್ರತಿದಿನ ಓದ್ತಿರ್ತಾಳೆ. ಅವಳಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಅವಳು ಬಂದು ಬಾಗಿಲು ತೆಗೆಯೋದು ಕಷ್ಟ ಆಗುತ್ತೆ ಅಂತ ಹೇಳಿ ಆ ಕೆಲಸದವಳಿಗೋಸ್ಕರ ಒಂದು ಕಾರ್ಡ್ ಅನ್ನ ಅಲ್ಲಿ ಇಟ್ಟಿರ್ತಾರೆ. ಅದು ಈ ರಾಹುಲ್ ಮೀನಾಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ಸುಲಭವಾಗಿ ಆ ಕಾರ್ಡ್ನ ತಗೊಂಡು ಮನೆಯ ಬಾಗಿಲನ್ನು ತೆಗೆದು ಒಳಗ್ ಬರ್ತಾನೆ. ಮನೆ ಒಳಗಡೆಯಿಂದನೇ ರೂಫ್ ಟಾಪ್ಗೆ ಮೆಟ್ಲಿರುತ್ತೆ. ಆ ಮೆಟ್ಲನ್ನು ಹತ್ಕೊಂಡು ಮೇಲೆ ಹೋಗ್ತಾನೆ. ಅಲ್ಲಿ ಆ ಯುವತಿ ಆ ಕಂದಾಯ ಅಧಿಕಾರಿಯ ಮಗಳು ಪರೀಕ್ಷೆಗಾಗಿ ಓದ್ತಿರ್ತಾಳೆ. ಇವನು ಕೂಡಲೇ ಒಂದು ಬಲವಾದ ವಸ್ತುವನ್ನ ತಗೊಂಡು ಅವಳಿಗೆ ಹೊಡಿತಾನೆ. ಹೊಡೆದ ರಭಸಕ್ಕೆ ಅವಳು ಕುಸಿದು ಬೀಳ್ತಾಳೆ. ಆಗ ಮೊಬೈಲ್ ಚಾರ್ಜ್ ಮಾಡುವಂತ ವೈರನ್ನ ತಗೊಂಡು ಅವಳು ಕುತ್ತಿಗೆಗೆ ಬಿಗಿದು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಳು ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟೇ ಹೋರಾಡಿದ್ರು ಚಡ್ಪಡಿಸಿದ್ರು ಸಾಧ್ಯ ಆಗೋದಿಲ್ಲ. ಅವಳಿಗೆ ಹಿಗ್ಗ ಮುಗ್ಗ ಹೊಡಿತಾನೆ. ಹಾಗೆ ಹೊಡೆದ ರಭಸಕ್ಕೆ ಅವಳ ಮೂಗು ಮುರಿದು ರಕ್ತ ಬರುತ್ತೆ. ಕತ್ತಿನ ಬಳಿ ದೊಡ್ಡ ಗಾಯ ಆಗುತ್ತೆ. ಅವಳ
ಥೈರಾಯ್ಡ್ ಗ್ರಂಥಿ ಇರುತ್ತಲ್ಲ ಅದು ಕೂಡ ಒಡೆದು ಛಿದ್ರ ಆಗಿದೆ. ಇಷ್ಟೆಲ್ಲ ಆಗಿ ರಕ್ತದಲ್ಲಿ ಇರುವಂತ ಅವಳು ಪ್ರಜ್ಞೆ ತಪ್ತಾಳೆ. ಪ್ರಜ್ಞೆ ತಪ್ಪಿದ ಮೇಲೆ ಅವಳ ಮೇಲೆ ಭೀಕರವಾಗಿ ಅತ್ಯಾಚಾರ ಮಾಡ್ತಾನೆ. ಇಷ್ಟೆಲ್ಲ ಕ್ರೌರ್ಯ ಮೆರೆದ ಮೇಲೆ ಅವನು ಸುಮ್ಮನಾಗೋದಿಲ್ಲ. ಅವಳನ್ನ ಹಿಡಿದುಕೊಂಡು ದರ ದರ ಎಳೆಯುತ್ತಾ ಮೆಟ್ಟಿಲ್ ಮೇಲೆ ಎಳ್ಕೊಂಡು ಬಂದು ಕೆಳಗಡೆ ಮನೆಗೆ ಬರ್ತಾನೆ. ಅವಳ ಬೆರಳನ್ನ ಬಳಸಿ ಫಿಂಗರ್ ಪ್ರಿಂಟ್ ಮೂಲಕ ಟ್ರೆಸರಿ ಲಾಕರ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಅಷ್ಟರಲ್ಲಾಗ್ಲೇ ಅವಳು ಪ್ರಜ್ಞೆ ತಪ್ಪಿರ್ತಾಳೆ, ಅರೆ ಜೀವಾವಸ್ಥೆಯಲ್ಲಿ ಇರ್ತಾಳೆ. ಕೊನೆಗೆ ಇವನು ಅವಳನ್ನ ಬಿಟ್ಟು ಬೇರೆದೊಂದು ಆಯುಧವನ್ನ ತಗೊಂಡು ಆ ಲಾಕರ್ನ ಒಡೆದು ಅದರೊಳಗಿದ್ದಂತ 2.5 ಲಕ್ಷ ಹಣವನ್ನ ತಗೊಳ್ತಾನೆ. ಇದನ್ನ ತಗೊಂಡು ಕೊನೆಗೆ ಅವಳ ತಮ್ಮನ ವಾರ್ಡ್ರೋಬಲ್ಲಿ ಬಟ್ಟೆ ಏನಿರುತ್ತೆ, ಶರ್ಟ್, ತನ್ನ ಬಟ್ಟೆನ ಬಿಚ್ಚಿ, ರಕ್ತವಾಗಿರುವಂತ ತನ್ನ ಶರ್ಟ್ ಅನ್ನ ಬಿಚ್ಚಿ ಆ ತಮ್ಮನ ಶರ್ಟ್ ಅನ್ನು ಹಾಕೊಳ್ತಾನೆ, ಪ್ಯಾಂಟ್ ಅನ್ನು ಹಾಕೊಳ್ತಾನೆ. ಕೊನೆಗೆ ಅವನ ಬ್ಯಾಗ್, ಶೂ ಎಲ್ಲವನ್ನ ತಗೊಂಡು ದುಡ್ಡನ್ನು ತಗೊಂಡು ಅಲ್ಲಿಂದ ಹೊರಡ್ತಾನೆ. ಸುಮಾರು ಹೊತ್ತು ಸುಮಾರು ಒಂದು 20 ನಿಮಿಷದವರೆಗೆ ಅವನಲ್ಲಿ ಕಾಲವನ್ನು ಕಳೀತಾನೆ. ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಜಿಮ್ ಮುಗಿಸ್ಕೊಂಡು ಬರೋದು ಅವ್ರು ಯಾವ ಸಮಯಕ್ಕೆ ಅಂತ. ನಂತರ ಅಲ್ಲಿಂದ ಸೀದಾ ಲಿಫ್ಟ್ ಅಲ್ಲಿ ವಾಪಸ್ ಕೆಳಗಡೆ ಬರ್ತಾನೆ. ಬಂದು ಗೇಟ್ ತೆಕ್ಕೊಂಡು ತನ್ನ ಪಾಡಿ ತಾನು ಹೋಗ್ತಾನೆ. ಇಲ್ಲಿಂದ ಅವನು ಒಂದು ಆಟೋ ಹತ್ತುತ್ತಾನೆ. ಆಟೋ ಹತ್ತಿ ಸೀದಾ ದ್ವಾರಕಾ ಅನ್ನೋ ಅಂತ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಹೋದಾಗ ರಿಸೆಪ್ಷನಿಸ್ಟ್ಗೆ ಒಂದು ರೂಮ್ ಕೊಡೋದಕ್ಕೆ ಕೇಳ್ತಾನೆ. ಅವನು ID ಕೇಳಿದಾಗ ಇವನ ಹತ್ರ ID ಇರೋದಿಲ್ಲ. ಆಧಾರ್ ಕಾರ್ಡ್ ಕೊಡ್ತೀನಿ ಅಂತ ತೋರಿಸ್ತಾನೆ. ಆದ್ರೆ ID ಇಲ್ಲದೆ ನಾವು ರೂಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವನು ರಿಕ್ವೆಸ್ಟ್ ಮಾಡ್ತಾನೆ, ಇಲ್ಲ ನನಗೆ ಸಂಜೆವರೆಗೆ ಮಾತ್ರ ಕೊಡಿ, ನನ್ನ ಅಂಕಲ್ ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅವರು, ಅಲ್ಲಿವರೆಗೂ ಅಷ್ಟೇ ನಾನು ಇರೋದು ಅಂತಾನೆ. 6:00ವರೆಗೆ ನಾನು ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಅದನ್ನು ನೋಡಿದಂತ ಆ ರಿಸೆಪ್ಷನಿಸ್ಟ್ ಅವನಿಗೆ ರೂಮನ್ನ ಕೊಡ್ತಾನೆ. ರೂಮಿಗೆ ಹೋದಂತ ರಾಹುಲ್ ಮೀನಾ ತನ್ನ ಬಟ್ಟೆಯನ್ನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಆನ್ಲೈನಲ್ಲಿ ಟೀ ಶರ್ಟ್ ಆರ್ಡರ್ ಮಾಡ್ತಾನೆ. ಮತ್ತೆ ಚಿಕನ್ ಕರಿ, ರೊಟ್ಟಿನ ಆರ್ಡರ್ ಮಾಡ್ತಾನೆ, ಊಟ ಮಾಡ್ತಾನೆ. ಇಷ್ಟೆಲ್ಲ ನಡೀತಿರುವಾಗ ಇತ್ತ ಮಗಳು ಇಂಥ ದುರಂತ ಸಾವನ್ನ ಕಂಡಿದ್ದನ್ನ ನೋಡಿ ಪೊಲೀಸರಿಗೆ ತಿಳಿಸಿದ ತಕ್ಷಣನೇ ಪೊಲೀಸರು ಬರ್ತಾರೆ. ಸುತ್ತಮುತ್ತ CCTV ಫುಟೇಜ್ ಅನ್ನ ನೋಡ್ತಾರೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಇರ್ತಾರೆ. ಅಂದ್ರೆ ಇವನು ಬಂದಿದ್ದು ಹೋಗಿದ್ದನ್ನ ನೋಡುವಂತವ್ರು ಇರ್ತಾರೆ. ಈ ಎಲ್ಲ ಮಾಹಿತಿ ಮೇಲೆ ಇದು ರಾಹುಲ್ ಮೀನಾದ ಕೆಲಸ ಅಂತೇಳಿ ಗೊತ್ತಾಗುತ್ತೆ. ದಾರಿ ಉದ್ದಕ್ಕೂ CCTV ಫುಟೇಜ್ಗಳನ್ನ ಸಂಗ್ರಹಿಸ್ಬಿಟ್ಟು ಪೊಲೀಸರು ಆ ಹೋಟೆಲ್ಗೆ ಬರ್ತಾರೆ. ಅಲ್ಲಿ ರಿಸೆಪ್ಷನಿಸ್ಟ್ ಅನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ಅವನಿನ್ನು ಆ ಹೋಟೆಲ್ನಲ್ಲೇ ಇರ್ತಾನೆ. ತಕ್ಷಣ ಹೋಟೆಲ್ನ ಬಾಗಿಲುಗಳನ್ನ ಬಂದ್ ಮಾಡಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ರಾಹುಲ್ನ ಅರೆಸ್ಟ್ ಮಾಡಿದಂತ ಪೊಲೀಸರಿಗೆ ಮತ್ತೊಂದು ಆಘಾತಕಾರಿ ಸುದ್ದಿ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ, ರಾಹುಲ್ ದೆಹಲಿನಲ್ಲಿ ಈ ಕಂದಾಯ ಅಧಿಕಾರಿಯ ಮನೆಗೆ ಬರುವ ಹಿಂದಿನ ದಿನ ಅವನು ತನ್ನ ಹಳ್ಳಿಗೆ ಹೋಗಿರ್ತಾನೆ. ರಾಜಸ್ಥಾನದ ಅಲ್ವಾರ ಜಿಲ್ಲೆಯ ರಾಜ್ಗರ್ ಅವನ ಹಳ್ಳಿ. ಆ ಹಳ್ಳಿಗೆ ಹೋಗಿ ಸ್ನೇಹಿತನ ಜೊತೆನಲ್ಲಿ ಒಂದು ಸಮಾರಂಭಕ್ಕೆ ಕೂಡ ಹೋಗಿರ್ತಾನೆ. ಅದಾದ ನಂತರ ಸ್ನೇಹಿತನ ಮನೆಯಲ್ಲಿ ಅವನ ಹೆಂಡತಿಯ ಮೇಲೆ ಅತ್ಯಾಚಾರ ಮಾಡಿ ರಾತ್ರೋರಾತ್ರಿ ಅವನು ದೆಹಲಿಗೆ ಪ್ರಯಾಣ ಮಾಡಿರ್ತಾನೆ. ಬೆಳಗ್ಗೆ ಬಂದು ದೆಹಲಿಯಲ್ಲಿ ಇಳಿದವನೇ ಸೀದಾ ಅವನು ಬರೋದು ಕಂದಾಯ ಅಧಿಕಾರಿಯ ಮನೆಗೆ. ಇಲ್ಲಿ ಅವನಿಗೆ ಹಣದ ಅಗತ್ಯ ತುಂಬಾ ಇರುತ್ತೆ. ಅವನಿಗೆ ಈ ಹಣದ ಅಗತ್ಯ ಅಷ್ಟೊಂದು ಯಾಕಿತ್ತು ಅಂತ, ಅವನಿಗೆ ಇಲ್ಲದೆ ಇರೋ ಚಟಗಳೇ ಇರೋದಿಲ್ಲ. ಅಂದ್ರೆ ಎಲ್ಲಾ ರೀತಿಯ ದುಶ್ಚಟಗಳಿಗೆ ಅವನು ಬಲಿಯಾಗಿರ್ತಾನೆ. ಜೊತೆಯಲ್ಲಿ ಆನ್ಲೈನ್ ಗೇಮಿಂಗಿಗೆ ಅವನು ಬಲಿಯಾಗಿರ್ತಾನೆ. ಅವನಿಗೆ ಹಣದ ಅಗತ್ಯ ತುಂಬಾ ಇರುತ್ತೆ. ಸುಮಾರು 7 ಲಕ್ಷದಷ್ಟು ಹಣವನ್ನ ಅವನು ಆನ್ಲೈನ್ ಗೇಮಿಂಗ್ ನಲ್ಲಿ ಕಳ್ಕೊಂಡಿರ್ತಾನೆ. ಹಳ್ಳಿನಲ್ಲಿ ಇವನ ಈ ದುಶ್ಚಟಗಳು, ಇವನ ಅವತಾರಗಳನ್ನ ನೋಡಿದಂತ ಜನ ಇವನ ಆಟಾಟೋಪಗಳಿಗೆ ಸುಸ್ತಾಗಿ ರೋಸ್ ಹೋಗಿರ್ತಾರೆ. ಮನೆಯವರು ಕೂಡ ರೋಸ್ ಹೋಗಿರ್ತಾರೆ. ಆದ್ರೆ ರಾಹುಲ್ಗೆ ಇರಬಹುದಾದಂತ ಸಮಸ್ಯೆ ಬಗ್ಗೆ ಅವ್ರು ಯಾರು ಯೋಚನೆನೇ ಮಾಡೋದಿಲ್ಲ. ಆದ್ರೆ ಪೊಲೀಸರ ಗಮನಕ್ಕೆ ಇದು ಬರುತ್ತೆ. ರಾಹುಲ್ನ ನಡವಳಿಕೆ ನೋಡಿದಾಗ ಪೊಲೀಸರಿಗೆ ಅನುಮಾನ ಬರುತ್ತೆ, ಇವನು ಮಾನಸಿಕ ಆರೋಗ್ಯವಾಗಿದ್ದಾನೆ ಅಂತ ಅನಿಸ್ತಾ ಇರಲ್ಲ. ಯಾಕೆಂದ್ರೆ ಅರೆಸ್ಟ್ ಮಾಡಿದ ಮೇಲೂ ಕೂಡ ಅವನು ಬಹಳ ಕೂಲ್ ಆಗಿರ್ತಾನೆ, ಶಾಂತವಾಗಿರ್ತಾನೆ. ಯಾವುದೇ ಆತಂಕ, ಭಯ ಅಥವಾ ಪಾಪ ಪ್ರಜ್ಞೆ ಅವನಲ್ಲಿ ಕಾಡೋದಿಲ್ಲ, ಅವನಲ್ಲಿ ಇರೋದೇ ಇಲ್ಲ. ಅವನ ಮುಖ ಕೂಡ ತುಂಬಾ ಅಮಾಯಕನಂತೆ ಕಾಣಿಸ್ತಿರ್ತಾನೆ. ಆ ಮುಖದಲ್ಲಿ ಒಂದು ಕ್ರೂರತೆಯ ನೆರಳು ಕೂಡ ಕಾಣಿಸೋದಿಲ್ಲ ನಮ್ಗೆ. ಹೀಗೆ ರಾಹುಲ್ ಬಿಹೇವಿಯರು, ಅರೆಸ್ಟ್ ಮಾಡಿದಂತೆ ಅವನ ಆಡಿದಂತ ಮಾತುಗಳನ್ನ ನೋಡಿದಾಗ ಪೊಲೀಸರಿಗೆ ಅವನ ಮಾನಸಿಕ ಸ್ವಸ್ಥತೆ ಬಗ್ಗೆ ಅನುಮಾನ ಬರುತ್ತೆ. ಈಗ ಅದಕ್ಕಾಗಿ ಅವರು ವೈದ್ಯರ ಸಲಹೆಯನ್ನ ಕೇಳಿದ್ದಾರೆ. ಇಲ್ಲಿ ಅವನು ಏನು ದ್ವಾರಕಾ ಹೋಟೆಲ್ಗೆ ಹೋಗಿ ಅಲ್ಲಿ ರೂಮನ್ನ ಮಾಡ್ತಾನೆ. ಅಲ್ಲಿ ಕೂಡ ಅವನು ರಿಸೆಪ್ಷನಿಸ್ಟ್ ಕೇಳಿದಾಗ, ID ಕೇಳಿದಾಗ ಅವನು
ಬಹಳ ವಿನಯದಿಂದ ಕ್ಷಮೆ ಕೇಳ್ತಾನೆ. ನನ್ನ ಹತ್ರ ID ಕಾರ್ಡ್ ಇಲ್ಲ, ನನ್ನ ಹತ್ರ ಬರೀ ಆಧಾರ್ ಕಾರ್ಡ್ ಇದೆ, ನಂಬರ್ ಕೊಡ್ತೀನಿ ಅಂತ ಹೇಳ್ತಾನೆ. ಆ ರಿಸೆಪ್ಷನಿಸ್ಟ್ ಹೇಳ್ತಾನೆ, ಎಷ್ಟು ಒಳ್ಳೆ ಹುಡುಗ, ಸ್ವೀಟ್ ಹುಡುಗಂತರ ಅವನು ಮಾತಾಡ್ದ, ಅವನು ಈ ತರ ಕೆಲಸ ಮಾಡಿ ಬಂದೇನೆ ಅಂತ ನನ್ನ ಕನಸು ಮನಸ್ಸಲ್ಲೂ ಎಣ್ಸಕ್ ಸಾಧ್ಯನೇ ಇರಲಿಲ್ಲ ಸರ್ ಅಂತ ಹೇಳ್ತಾನೆ. ಅದಾದ ಮೇಲೆ ಅವನು 1,000 ರೂಪಾಯಿ ಕೊಟ್ಟು ರೂಮ್ ಬುಕ್ ಮಾಡಿರ್ತಾನೆ. ಆದ್ರೆ ಅವನು ಪೊಲೀಸರ ಹತ್ರ ಹೇಳೋದು, ರಾಹುಲ್, ನಾನು 1,500 ರೂಪಾಯಿ ಬಾಡಿಗೆ ಇದ್ದಂತ ರೂಮಿಗೆ 2,000 ರೂಪಾಯಿ ಕೊಟ್ಟಿದ್ದೀನಿ, ನನ್ನ ಹತ್ರ ID ಇಲ್ಲ ಅಂತ ಹೇಳ್ಬಿಟ್ಟು ಅವರು ನನ್ನ ಹತ್ರ 500 ರೂಪಾಯಿ ಜಾಸ್ತಿ ತಗೊಂಡಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲೂ ಕೂಡ ಅವನು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ನಡೆದಿರೋ ಘಟನೆ, ಅದರ ಪರಿಣಾಮದ ಬಗ್ಗೆ ಅವನಿಗೆ ಒಂದು ಚೂರು ಅರಿವೇ ಇಲ್ವಾ, ಅವನಿಗೆ ಏನು ಭಾವನೆಗಳೇ ಇರ್ಲಿಲ್ವಾ? ಇಂಥ ಕ್ರೌರ್ಯವನ್ನ ಎಸಗಿರೋದನ್ನ ನೋಡಿದಾಗ ಅವನಿಗೇನಾದ್ರೂ ಭಾವನೆಗಳಿದೆ ಅಂತ ಅನ್ಸೋದೇ ಇಲ್ಲ. ಇದನ್ನೆಲ್ಲ ನೋಡಿದಾಗ ನಾವು ಎಲ್ಲಿ ತಪ್ತಾ ಇದೀವಿ, ನಮ್ಮ ಸಮಾಜ ಎಲ್ಲಿ ತಪ್ತಾ ಇದೆ ಅನ್ಸುತ್ತೆ. ನಮ್ಮ ಭಾರತದಂತ ದೇಶದಲ್ಲಿ ಮಾನಸಿಕ ಸಮಸ್ಯೆ ಅನ್ನೋದು ಗಂಭೀರವಾಗಿ ಯಾರು ತೆಗೆದುಕೊಂಡೇ ಇಲ್ಲ. ಅಂದ್ರೆ ಅದನ್ನ ಒಂದು ಸಮಸ್ಯೆ ಅಂತಾನೆ ಯಾರು ಭಾವಿಸೋದಿಲ್ಲ. ಅದೊಂದು ಅಸಹಜವಾದ ನಡವಳಿಕೆ, ಅವನ ಸ್ವಭಾವ, ಅವನಿರೋದೇ ಹಾಗೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಆದ್ರೆ ಮುಂದೆ ಈ ನಿರ್ಲಕ್ಷ್ಯನೇ ಕೊನೆಗೆ ರಾಹುಲ್ ಮೀನಾ ಅಂತ ವ್ಯಕ್ತಿಗಳ ಸೃಷ್ಟಿಗೆ ಕಾರಣ ಆಗುತ್ತೆ. ಅನ್ಯಾಯವಾಗಿ ಒಬ್ಬ ಯುವತಿಯ ಬಾಳು, ಜೀವ ಎರಡನ್ನೂ ಅವನು ಕಿತ್ಕೊಂಡಿದ್ದಾನೆ. ಆದ್ರಿಂದ ನಮ್ಮ ಸುತ್ತ ಇರುವವರು ಮತ್ತೆ ಮನೆಯಲ್ಲಿ ಇರುವವರು ಅವರ ನಡವಳಿಕೆನ ನಾವು ಗಮನಿಸಬೇಕು. ಆ ರೀತಿಯ ಯಾವುದೇ ಅಸಹಜ ನಡವಳಿಕೆ ಕಂಡು ಬಂದಾಗ ಮಾನಸಿಕ ತಜ್ಞರನ್ನ ಸಂಪರ್ಕಿಸಬೇಕು. ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದಾಗ ಅವರು ಎಲ್ಲರಂತೆಯೇ ಸಹಜವಾಗಿ ಒಳ್ಳೆ ರೀತಿಯಲ್ಲಿ ಬದುಕೋಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸಲೇಬೇಕು. ತುಂಬಾ ಮನೆಗಳಲ್ಲಿ ಈ ತರ ತಪ್ಪನ್ನ ಮಾಡ್ತಾರೆ. ಕಂದಾಯ ಅಧಿಕಾರಿ ಮಾಡಿದ್ದು ಕೂಡ ಅದೇ ತಪ್ಪು. ಅಷ್ಟೆಲ್ಲ ಸೆಕ್ಯೂರಿಟಿ, ಡಿಜಿಟಲ್ ಲಾಕ್ ಇದ್ರೂ ಕೂಡ ಆಕ್ಸೆಸ್ ಕಾರ್ಡ್ನ ಅವರು ಕೆಲಸದವಳಿಗೋಸ್ಕರ ಆ ಶೂ ರಾಕಲ್ಲಿ ಇಟ್ಟು ಹೋಗ್ತಾರೆ. ಅಂದ್ರೆ ಇನ್ನೊಂದು ಆಕ್ಸೆಸ್ ಕಾರ್ಡ್ನ ಮಾಡಿಸ್ಕೊಳ್ಬೋದಿತ್ತು, ಅಥವಾ ಬೇರೆ ರೀತಿಯಲ್ಲಿ ಅವಳಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ಬೋದಿತ್ತು. ಈಗ ತುಂಬಾ ಮನೆಗಳಲ್ಲಿ ನಾನು ನೋಡ್ತೀನಿ, ಅವರು ಕೂಡ ಹಾಗೆ ಕೀನ ಮನೆಯಿಂದ ಹೊರಗಡೆ ಹೋಗುವಾಗ ಫುಟ್ ಮ್ಯಾಟ್ ಕೆಳಗಡೆ ಇಟ್ಟು ಹೋಗೋದು, ಪಾಟಲ್ಲಿ ಇಟ್ಟು ಹೋಗೋದು, ಅಥವಾ ಯಾವ್ದಾದ್ರು ಕಿಟಕಿಯ ಸಂದಿನಲ್ಲಿ ಇಟ್ಬಿಟ್ಟು ಮನೆಯವ್ರಿಗೆ ಗೊತ್ತಿರೋ ಅಂತ ಕಡೆ ಜಾಗದಲ್ಲಿ ಮರೆನಲ್ಲಿ ಇಟ್ಟು ಹೋಗೋದು ಅಂತ. ಆದ್ರೆ ಕಳ್ಳರಿಗೆ ಇದೆಲ್ಲವೂ ಗೊತ್ತಿರುತ್ತೆ. ಎಲ್ಲೆಲ್ಲಿ ಕೀ ಇಡ್ತಾರೆ, ಎಲ್ಲಿ ಇಡ್ಬಹುದು, ಎಲ್ಲಿ ಇರ್ಬಹುದು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಇಂಥ ತಪ್ಪನ್ನ ಖಂಡಿತ ಮಾಡಬೇಡಿ. ಇವತ್ತು ಯಾರನ್ನೂ ನಂಬೋಕ್ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ನೀವು ಕೀನ ಹಾಗೆ ಅಲ್ಲಿ ಇಲ್ಲಿ ಇಟ್ಟು ಹೋದ್ರೆ ಸಲೀಸಾಗಿ ಯಾರು ಬೇಕಾದ್ರೂ ಮನೆ ಒಳಗಡೆ ಬರ್ಬೋದು, ಏನ್ ಅನಾಹುತ ಬೇಕಾದ್ರೂ ಸಂಭವಿಸ್ಬೋದು. ಹಾಗಾಗಿ ಹೆಚ್ಚು ಜಾಗೃತರಾಗಿರಿ ಅಂತ ಹೇಳ್ತೀನಿ. ನೀವು ನೋಡ್ತಾ ಇದ್ರಿ ವಾಯ್ಸ್ ಆಫ್ ಪದ್ಮ ಯೂಟ್ಯೂಬ್ ಚಾನಲ್. ಮತ್ತೆ ಭೇಟಿಯಾಗೋಣ ಹೊಸ ಹೊಸ ವಿಷಯಗಳೊಂದಿಗೆ. ನಾನು ಮತ್ತೆ ಬರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಹೀಗೆ ನೋಡ್ತಾ ಇರಿ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.